ನಮಸ್ಕಾರ ಸ್ನೇಹಿತರೆ. ಭಾರತದ ವಿಮಾನಯಾನ ಕ್ಷೇತ್ರದಲ್ಲಿ ಈಗ ಒಂದು ಹಠಾತ್ ಮತ್ತು ಅದ್ಭುತವಾದ ಬದಲಾವಣೆ ಶುರುವಾಗಿದೆ. ಕೇಂದ್ರ ಸರ್ಕಾರವು ದೇಶದ ಸಣ್ಣ ನಗರಗಳ ಜನರಿಗಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಅಂತಾರಾಷ್ಟ್ರೀಯ ಪ್ರಯಾಣ ಮಾಡುವವರಿಗಾಗಿ ಹೊಸ ಹಬ್ ಅಂಡ್ ಸ್ಪೋಕ್ ವಿಮಾನಯಾನ ಮಾದರಿಯನ್ನು ಅಧಿಕೃತವಾಗಿ ಜಾರಿಗೆ ತರಲಾಗಿದೆ. ಈ ಹೊಸ ನಿಯಮದಿಂದಾಗಿ ಇನ್ಮುಂದೆ ವಿದೇಶಕ್ಕೆ ಪ್ರಯಾಣ ಮಾಡುವುದು ಇನ್ನು ಸುಲಭ ಮತ್ತು ಸರಳವಾಗಲಿದೆ. ಹಾಗಾದರೆ ಏನಿದು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ ನಿಮಗೆ ಕುತೂಹಲ ಇರಬಹುದು. ಇದನ್ನು ತುಂಬಾ ಸರಳವಾದ ಭಾಷೆಯಲ್ಲಿ ನೇರವಾಗಿ ನಿಮಗೆ ಅರ್ಥವಾಗುವ ಹಾಗೆ ವಿವರವಾಗಿ ಹೇಳ್ತೀವಿ, ಕೇಳಿ. ಸಾಮಾನ್ಯವಾಗಿ ನೀವು ಮೈಸೂರು, ಮಂಗಳೂರು, ಹುಬ್ಬಳ್ಳಿ ಅಥವಾ ವಾರಾಣಸಿಯಂತಹ ಸಣ್ಣ ನಗರಗಳಲ್ಲಿದ್ದರೆ ನೇರ ಅಂತಾರಾಷ್ಟ್ರೀಯ ವಿಮಾನಗಳು ಇರುವುದಿಲ್ಲ. ನೀವು ವಿದೇಶಕ್ಕೆ ಹೋಗಬೇಕಾದರೆ ಮೊದಲು ಕನೆಕ್ಟಿಂಗ್ ಫ್ಲೈಟ್ ಹಿಡಿದು ಬೆಂಗಳೂರು ಅಥವಾ ದಿಲ್ಲಿಯಂತಹ ದೊಡ್ಡ ಸಿಟಿಗೆ ಬರಬೇಕಾಗುತ್ತದೆ. ಇದುವರೆಗೆ ಇದ್ದ ಹಳೆ ನಿಯಮದ ಪ್ರಕಾರ ದೊಡ್ಡ ಸಿಟಿಯ ಏರ್ಪೋರ್ಟ್ಗೆ ಬಂದಾಗ ದೊಡ್ಡ ತಲೆನೋವಿರುತ್ತಿತ್ತು. ನೀವು ಅಲ್ಲಿ ವಿಮಾನದಿಂದ ಇಳಿದು ಮತ್ತೆ ನಿಮ್ಮ ಲಗೇಜ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಬೇಕಾಗಿತ್ತು. ಆ ಭಾರಿ ಲಗೇಜ್ಗಳನ್ನು ಎಳೆದುಕೊಂಡು ಮತ್ತೊಂದು ಟರ್ಮಿನಲ್ಗೆ ಓಡಬೇಕಾದ ಪರಿಸ್ಥಿತಿ ಇರುತ್ತಿತ್ತು. ಅಲ್ಲಿ ಮತ್ತೆ ದೊಡ್ಡ ಕ್ಯೂನಲ್ಲಿ ನಿಂತು ಸೆಕ್ಯೂರಿಟಿ ಚೆಕ್ ಮತ್ತು ಇಮಿಗ್ರೇಷನ್ ಪ್ರಕ್ರಿಯೆಗಳನ್ನು ಮೊದಲಿನಿಂದ ಮಾಡಬೇಕಾಗುತ್ತಿತ್ತು. ಈ ಎಲ್ಲ ಗೊಂದಲಗಳಿಂದಾಗಿ ಪ್ರಯಾಣಿಕರು ಸುಸ್ತಾಗಿ ಬಿಡುತ್ತಿದ್ದರು. ಆದರೆ ಇನ್ಮುಂದೆ ಈ ಯಾವುದೇ ಕಿರಿಕಿರಿ ಮತ್ತು ತೊಂದರೆಗಳು ನಿಮಗೆ ಇರುವುದಿಲ್ಲ. ಹೊಸ ಹಬ್ ಅಂಡ್ ಸ್ಪೋಕ್ ವ್ಯವಸ್ಥೆಯು ಈ ಇಡೀ ಜರ್ನಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತದೆ. ಈ ಮಾದರಿಯಲ್ಲಿ ಸಣ್ಣ ನಗರಗಳನ್ನು ಸ್ಪೋಕ್ ಸಿಟಿಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ವಾರಣಾಸಿ, ಮಂಗಳೂರು ಅಥವಾ ಬೆಳಗಾವಿಯಂತಹ ವಿಮಾನ ನಿಲ್ದಾಣಗಳು ಇನ್ಮುಂದೆ ಸ್ಪೋಕ್ ಆಗಿ ಕೆಲಸ ಮಾಡುತ್ತವೆ. ನಿಮ್ಮ ಪ್ರಯಾಣವನ್ನು ಯಾವಾಗಲೂ ಇಂತಹ ಸಣ್ಣ ಸ್ಪೋಕ್ ನಗರಗಳಿಂದಲೇ ಆರಂಭವಾಗುತ್ತದೆ. ಇನ್ನು ಬೆಂಗಳೂರು, ದೆಹಲಿ, ಮುಂಬೈ ಮತ್ತು ಹೈದರಾಬಾದ್ನಂತಹ ದೊಡ್ಡ ಏರ್ಪೋರ್ಟ್ಗಳನ್ನು ಹಬ್ಗಳು ಎನ್ನಲಾಗುತ್ತದೆ. ಈ ದೊಡ್ಡ ಹಬ್ ಏರ್ಪೋರ್ಟ್ಗಳಿಂದಲೇ ಜಗತ್ತಿನ ವಿವಿಧ ವಿದೇಶಗಳಿಗೆ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನಗಳು ಹೊರಡುತ್ತವೆ. ಈ ಹೊಸ ಸಿಸ್ಟಮ್ ಅಡಿಯಲ್ಲಿ ನೀವು ನಿಮ್ಮ ಊರಿನ ಸಣ್ಣ ಏರ್ಪೋರ್ಟ್ಗೆ ಹೋದ ತಕ್ಷಣವೇ ಮ್ಯಾಜಿಕ್ ಶುರುವಾಗುತ್ತದೆ. ನಿಮ್ಮ ಸಣ್ಣ ನಗರದ ವಿಮಾನ ನಿಲ್ದಾಣದಲ್ಲೇ ನಿಮ್ಮ ಲಗೇಜ್ ಅನ್ನು ನೇರವಾಗಿ ವಿದೇಶದ ಕೊನೆಯ ತಾಣಕ್ಕೆ ಬುಕ್ ಮಾಡಬಹುದು. ಅಷ್ಟೇ ಅಲ್ಲ, ನಿಮ್ಮ ಇಂಟರ್ನ್ಯಾಷನಲ್ ಜರ್ನಿಗೆ ಬೇಕಾದ ಇಮಿಗ್ರೇಷನ್ ಪ್ರಕ್ರಿಯೆಯು ನಿಮ್ಮ ಸಣ್ಣ ಊರಿನಲ್ಲೇ ಮುಗಿಸಿಕೊಳ್ಳಬಹುದು. ನಿಮ್ಮ ಇಡೀ ಪ್ರಯಾಣಕ್ಕೆ ಬೇಕಾದ ಎಲ್ಲ ಬೋರ್ಡಿಂಗ್ ಪಾಸ್ಗಳು ನಿಮ್ಮ ಕೈಗೆ ಮೊದಲೇ ಸಿಕ್ಕಿಬಿಡುತ್ತವೆ. ಇದರಿಂದಾಗಿ ನೀವು ಕನೆಕ್ಟಿಂಗ್ ಫ್ಲೈಟ್ ಹತ್ತಿ ದೊಡ್ಡ ಹಬ್ ಸಿಟಿಯ ಏರ್ಪೋರ್ಟ್ಗೆ ಬಂದಾಗ ನಿರಾಳವಾಗಿರಬಹುದು. ನೀವು ದೊಡ್ಡ ಏರ್ಪೋರ್ಟ್ಗೆ ಬಂದಾಗ ಮತ್ತು ಲಗೇಜ್ ಪಡೆದು ಮರು ವೆರಿಫೈ ಮಾಡುವ ಅಗತ್ಯವೇ ಇರುವುದಿಲ್ಲ. ನೀವು ಯಾವುದೇ ಟರ್ಮಿನಲ್ ಎಕ್ಸಿಟ್ ತೆಗೆದುಕೊಳ್ಳದೆ ನೇರವಾಗಿ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಗೇಟ್ಗೆ ನಡೆದು ಹೋಗಬಹುದು. ಯಾವುದೇ ಫಾರ್ಮಾಲಿಟಿಗಳ ಪುನರಾವರ್ತನೆ ಇಲ್ಲದೆ ನೇರವಾಗಿ ವಿದೇಶಕ್ಕೆ ಹೋಗುವ ಫ್ಲೈಟ್ ಹತ್ತಬಹುದು. ಈ ಅದ್ಭುತ ವ್ಯವಸ್ಥೆಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಏರ್ ಇಂಡಿಯಾ ಸಂಸ್ಥೆಯು ಅಧಿಕೃತವಾಗಿ ಲಾಂಚ್ ಮಾಡಿದೆ. ಏರ್ ಇಂಡಿಯಾ ತನ್ನ ಈಸಿ ಕನೆಕ್ಟ್ ಫ್ರೇಮ್ವರ್ಕ್ ಅಡಿಯಲ್ಲಿ ಮೊದಲ ಮಾರ್ಗವನ್ನು ಯಶಸ್ವಿಯಾಗಿ ಆರಂಭಿಸಿದೆ. ಪ್ರಸ್ತುತ ವಾರಣಾಸಿ ನಗರದಿಂದ ನವದೆಹಲಿ ಮೂಲಕ ಅಂತಾರಾಷ್ಟ್ರೀಯ ತಾಣಗಳಿಗೆ ಕನೆಕ್ಟ್ ಮಾಡುವ ಮೊದಲ ಫ್ಲೈಟ್ ಆರಂಭವಾಗಿದೆ. ವಾರಣಾಸಿಯ ಜನರು ಈಗ ದೆಹಲಿಯಲ್ಲಿ ಇಮಿಗ್ರೇಷನ್ ಕ್ಯೂನಲ್ಲಿ ನಿಲ್ಲದೆ ನೇರವಾಗಿ ವಿದೇಶಕ್ಕೆ ಹಾರುತ್ತಿದ್ದಾರೆ. ಈ ಯಶಸ್ಸನ್ನು ನೋಡಿ ಭಾರತ ಸರ್ಕಾರವು ಈ ಯೋಜನೆಯನ್ನು ದೇಶದಾದ್ಯಂತ ಅತ್ಯಂತ ವೇಗವಾಗಿ ವಿಸ್ತರಿಸುತ್ತಿದೆ. ಬರುವ ದಿನಗಳಲ್ಲಿ ಇನ್ನು 6 ಪ್ರಮುಖ ಸ್ಪೋಕ್ ನಗರಗಳನ್ನು ಈ ವ್ಯವಸ್ಥೆಗೆ ಜೋಡಿಸಲು ಸಿದ್ಧತೆ ನಡೆದಿದೆ. ಸರ್ಕಾರದ ಅಂತಿಮ ಗುರಿ ದೇಶದ ಬರೋಬ್ಬರಿ 30 ಸಣ್ಣ ವಿಮಾನ ನಿಲ್ದಾಣಗಳನ್ನು ಈ ನೆಟ್ವರ್ಕ್ಗೆ ಸೇರಿಸುವುದಾಗಿದೆ. ಇದರಿಂದಾಗಿ ದೇಶದ ಮೂಲೆ ಮೂಲೆಯ ಜನರಿಗೂ ಅಂತಾರಾಷ್ಟ್ರೀಯ ಪ್ರಯಾಣ ಅತ್ಯಂತ ಸುಲಭವಾಗಲಿದೆ. ಆದರೆ ಈ ಸೂಪರ್ ಸೌಲಭ್ಯವನ್ನು ಪಡೆಯಲು ಕೇವಲ ಪ್ರಮುಖ ನಿಯಮಗಳನ್ನು ಏರ್ಲೈನ್ಸ್ ವಿಧಿಸಿದೆ. ಈ ನಿಯಮಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿದ್ದರೆ ನಿಮಗೆ ಈ ಆಫರ್ ಸಿಗದೇ ಹೋಗಬಹುದು. ಮೊದಲನೇ ಪ್ರಕ್ರಿಯೆ ನಿಯಮ ಏನೆಂದರೆ ನಿಮ್ಮ ಕನೆಕ್ಟಿಂಗ್ ಫ್ಲೈಟ್ಗಳ ಕಾಯುವ ಸಮಯ ಅತಿ ಕಡಿಮೆ ಇರಬೇಕು. ಅಂದರೆ ದೊಡ್ಡ ಹಬ್ ಏರ್ಪೋರ್ಟ್ನಲ್ಲಿ ನಿಮ್ಮ ಲೇ ಓವರ್ ಅವಧಿ 4 ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಒಂದು ವೇಳೆ ಕಾಯುವ ಸಮಯ 4 ಗಂಟೆಗಿಂತ ಹೆಚ್ಚಿದ್ದರೆ ಈ ತಡೆರಹಿತ ಸೌಲಭ್ಯ ನಿಮಗೆ ಅನ್ವಯಿಸುವುದಿಲ್ಲ. ಎರಡನೇ ನಿಯಮ ಏನೆಂದರೆ ನಿಮ್ಮ ಟಿಕೆಟುಗಳು ನಿರ್ದಿಷ್ಟ ಕನೆಕ್ಟಿಂಗ್ ಫ್ಲೈಟ್ ಸರಣಿಯ ಅಡಿಯಲ್ಲಿ ಬುಕ್ ಆಗಿರಬೇಕು. ಉದಾಹರಣೆಗೆ ಏರ್ ಇಂಡಿಯಾದ AI11XX ನಂತಹ ಸ್ಪೆಷಲ್ ಸರಣಿಯ ಫ್ಲೈಟ್ಗಳಲ್ಲಿ ಮಾತ್ರ ಇದು ಲಭ್ಯವಿರುತ್ತದೆ. ನೀವು ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಬಿಡಿಬಿಡಿಯಾಗಿ ಟಿಕೆಟ್ ಬುಕ್ ಮಾಡಿದರೆ ಈ ಲಾಭ ಸಿಗುವುದಿಲ್ಲ. ಒಂದೇ ಬುಕಿಂಗ್ ಐಡಿಯಾ ಅಡಿಯಲ್ಲಿ ಸಣ್ಣ ಊರಿನಿಂದ ವಿದೇಶದವರೆಗೆ ಟಿಕೆಟ್ ಇರಬೇಕಾಗುವುದು ಕಡ್ಡಾಯ.
ಈಗ ಈ ಹಬ್ ಅಂಡ್ ಸ್ಪೋಕ್ ಮಾದರಿಯಿಂದ ಪ್ರಯಾಣಿಕರಿಗೆ ಸಿಗುವ ಅಸಲಿ ಬೆನಿಫಿಟ್ಸ್ಗಳು ಏನು ಅಂತ ನೋಡೋಣ. ಇದರ ಮೊದಲ ಮತ್ತು ಬಹುದೊಡ್ಡ ಲಾಭ ಎಂದರೆ ಸಮಯ ಉಳಿತಾಯ ಮತ್ತು ಕಿರಿಕಿರಿ ಮುಕ್ತ. ಮೆಟ್ರೋ ಸಿಟಿಗಳ ಜನದಟ್ಟಣೆಯ ಏರ್ಪೋರ್ಟ್ಗಳಲ್ಲಿ ಟರ್ಮಿನಲ್ ಬದಲಾಯಿಸುವ ದೊಡ್ಡ ಹರಸಾಹಸ ತಪ್ಪುತ್ತದೆ. ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿ ಚೆಕ್ಗಾಗಿ ಗಂಟೆಗಟ್ಟಲೆ ಕಾಯುವ ಸಮಯ ಸಂಪೂರ್ಣವಾಗಿ ಇಲ್ಲದಂತಾಗುತ್ತದೆ. ವಯಸ್ಸಾದವರು ಮತ್ತು ಮಕ್ಕಳ ಜೊತೆ ಪ್ರಯಾಣಿಸುವವರಿಗೆ ಇದು ನಿಜಕ್ಕೂ ಒಂದು ವರದಾನವೇ ಸರಿ. ಇನ್ನು ಎರಡನೇದಾಗಿ ಇದು ಭಾರತದ ಜಾಗತಿಕ ಕನಸುಗಳಲ್ಲಿ ದೊಡ್ಡ ರೆಕ್ಕೆಗಳನ್ನು ನೀಡುತ್ತಿದೆ. ಭಾರತವು 2040ರ ವೇಳೆಗೆ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ವಿಮಾನಯಾನ ಕೇಂದ್ರವಾಗುವ ಗುರಿ ಹೊಂದಿದೆ. ಇದುವರೆಗೆ ನಮ್ಮ ದೇಶದ ಜನರು ವಿದೇಶಕ್ಕೆ ಹೋಗಲು ದುಬೈ ಅಥವಾ ಸಿಂಗಾಪುರ್ ಏರ್ಪೋರ್ಟ್ಗಳನ್ನು ಹಬ್ ಆಗಿ ಅವಲಂಬಿಸಿದ್ದರು. ಆದರೆ ಇನ್ಮುಂದೆ ನಮ್ಮ ದೇಶದ ಟ್ರಾಫಿಕ್ ಬೇರೆ ದೇಶಗಳ ಏರ್ಪೋರ್ಟ್ಗಳಿಗೆ ಹೋಗುವುದು ತಪ್ಪುತ್ತದೆ. ನಮ್ಮ ದೇಶದ ವಿಮಾನ ನಿಲ್ದಾಣಗಳೇ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಹಬ್ಗಳಾಗಿ ಹೊರಹೊಮ್ಮಲಿವೆ. ಮೂರನೇ ದೊಡ್ಡ ಲಾಭ ಎಂದರೆ ನಮ್ಮ ದೇಶದ ಪ್ರಾದೇಶಿಕ ನಗರಗಳ ಆರ್ಥಿಕ ಬೆಳವಣಿಗೆ. ಸಣ್ಣ ನಗರಗಳಿಗೆ ಅಂತಾರಾಷ್ಟ್ರೀಯ ಸಂಪರ್ಕ ಸಿಕ್ಕಾಗ ಅಲ್ಲಿನ ಸ್ಥಳೀಯ ವ್ಯಾಪಾರಿಗಳು ವೃದ್ಧಿಯಾಗುತ್ತವೆ. ಇದರಿಂದಾಗಿ ಸಣ್ಣ ನಗರಗಳಲ್ಲಿ ಪ್ರವಾಸೋದ್ಯಮ ಮತ್ತು ಟೂರಿಸಂ ಕ್ಷೇತ್ರದಲ್ಲಿ ಭಾರಿ ಉತ್ತೇಜನ ಸಿಗುತ್ತದೆ. ದೇಶದ ವಿವಿಧ ಭಾಗಗಳಲ್ಲಿ ಉದ್ಯೋಗಾವಕಾಶಗಳು ಮತ್ತು ಶಿಕ್ಷಣದ ಸೌಲಭ್ಯಗಳು ಹೆಚ್ಚಾಗುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸಣ್ಣ ಹಳ್ಳಿ ಅಥವಾ ಪಟ್ಟಣದ ಜನರಿಗೂ ಜಾಗತಿಕ ಮಟ್ಟದ ಸೌಲಭ್ಯ ಸಿಗುತ್ತಿದೆ. ನೀವು ಕೂಡ ಮುಂದಿನ ಬಾರಿ ವಿದೇಶ ಪ್ರಯಾಣ ಪ್ಲಾನ್ ಮಾಡುವಾಗ ಈ ಸೌಲಭ್ಯದ ಬಗ್ಗೆ ಖಂಡಿತ ಗಮನ ಹರಿಸಿ. ಟಿಕೆಟ್ ಬುಕ್ ಮಾಡುವ ಮುನ್ನ ಏರ್ ಇಂಡಿಯಾದ ಹಬ್ ಅಂಡ್ ಸ್ಪೋಕ್ ಪ್ರೋಗ್ರಾಮ್ ಗೈಡ್ ಅನ್ನು ಒಮ್ಮೆ ಪರಿಶೀಲಿಸಿ. ನಿಮ್ಮ ಊರು ಈ ಲಿಸ್ಟ್ನಲ್ಲಿದೆಯೇ ಮತ್ತು ನಿಮ್ಮ ಫ್ಲೈಟ್ ಲೇಓವರ್ ಸಮಯ ಎಷ್ಟಿದೆ ಎಂದು ಕನ್ಫರ್ಮ್ ಮಾಡಿಕೊಳ್ಳಿ. ಇದರ ಅಧಿಕೃತ ಮತ್ತು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಾಗರಿಕ ವಿಮಾನಯಾನ ಸಚಿವಾಲಯದ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಭಾರತದ ಏವಿಯೇಷನ್ ಹಿಸ್ಟರಿಯಲ್ಲೇ ಇದೊಂದು ಮೈಲಿಗಲ್ಲು ಅಂತಾನೆ ಹೇಳಬಹುದು. ಈ ಮಾಹಿತಿ ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ತರುವಂತಹ ವಿಷಯವಾಗಿದೆ. ಇನ್ಮುಂದೆ ದೇಶದ ಪ್ರಯಾಣ ಅಂದರೆ ಟೆನ್ಷನ್ ಇಲ್ಲದೆ ಕೂಲ್ ಆಗಿ ಹೋಗಿ ಬರಬಹುದು. ಈ ಹೊಸ ಸಿಸ್ಟಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ದೇಶದ ಈ ಹೊಸ ಬದಲಾವಣೆ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಂಥ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಷಯಗಳು ಎಲ್ಲರಿಗೂ ತಲುಪಬೇಕು. ಅದಕ್ಕಾಗಿಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಅದರಲ್ಲೂ ವಿಶೇಷವಾಗಿ ವಿದೇಶದಲ್ಲಿರುವ ಅಥವಾ ವಿದೇಶಕ್ಕೆ ಹೋಗುವ ಪ್ಲಾನ್ನಲ್ಲಿರುವವರಿಗೆ ಇದು ತುಂಬ ಹೆಲ್ಪ್ ಆಗುತ್ತದೆ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತದೆ. ಇಂತಹದೇ ಮತ್ತೊಂದು ಉಪಯುಕ್ತ ಮತ್ತು ವಿಶಿಷ್ಟವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ನಮ್ಮ ಚಾನೆಲ್ನ ಹಳೆಯ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಭಾರತದ ಪ್ರಗತಿಯ ಈ ಪಯಣ ಹೀಗೆ ಮುಂದುವರಿಯಲಿ ಎಂದು ಆಶಿಸೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.